ಹಲೋ ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋಲಿ ನಾನು ಮ್ಯಾಜಿಕ್ ಬುಕ್ ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಒಬ್ಬ ಫ್ರೆಷರ್ಗೆ ಅನ್ನೋದನ್ನು ಡಿಸ್ಕಸ್ ಮಾಡ್ತೀನಿ. ಒಬ್ಬ ವ್ಯಕ್ತಿಗೆ ನೀವು 1-to-1 ಮಾಡ್ತಿರ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವು ಅವರಿಗೆ ಹಾಯ್ ಬಾಯ್ ಹ್ಯಾಂಡ್ ಶೇಕ್ ಇದೆಲ್ಲ ಆದಮೇಲೆ ನೀವು ನಿಮ್ಮ ಹೆಸರನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ, ಅವರು ಅವರ ಹೆಸರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮಾಡಿದಾದಮೇಲೆ ನೀವು ಅವರ ಆಕ್ಯುಪೇಷನನ್ನು ಕೇಳ್ತೀರಾ, ಫ್ಯಾಮಿಲಿ ಬಗ್ಗೆ ಡಿಸ್ಕಷನ್ ಆಗುತ್ತೆ, ರೈಟ್, ಸಮ್ ಎನ್ವಿರಾನ್ಮೆಂಟ್ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಸೊ ಈ ಬಿಸ್ನೆಸ್ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಫಸ್ಟ್ ಒಂದು 4 to 5 ಮಿನಿಟ್ಸ್ ನೀವು ಜನರಲ್ ಟಾಪಿಕ್ಸ್ ಮೇಲೆ ಡಿಸ್ಕಷನ್ ಮಾಡಿ ನಿಮ್ಮದು ಅವ್ರದ್ದು ಬಾಂಡಿಂಗನ್ನು ಇನ್ಕ್ರೀಸ್ ಮಾಡ್ಕೊಳ್ತೀರಾ. ನಿಮ್ಮದು ಅವ್ರದ್ದು ಬಾಂಡಿಂಗನ್ನು ಸ್ವಲ್ಪ ಕನೆಕ್ಟಿವಿಟಿ ನಿಮ್ಮದು ಅವ್ರದ್ದು ಜಾಸ್ತಿ ಆಗುತ್ತೆ. ಸೊ ಇದಾಗಿದ್ದಾದಮೇಲೆ ಅವ್ರದ್ದು ಒಂದು 10 to 15 ಮಿನಿಟ್ಸ್ ಟೈಮ್ ತೊಗೊಳ್ಳಿ. ಸರ್, ನಿಮಗೊಂದು ಅಪರ್ಚುನಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಒಂದು 10 to 15 ಮಿನಿಟ್ಸ್ ಟೈಮ್ ಕೊಡ್ತೀರಾ ಅಂತ ತೊಗೊಂಡಿದ್ದಾದಮೇಲೆ ನೀವು ಅವರಿಗೆ ಫಸ್ಟ್ ಪಾಯಿಂಟ್ ಕೇಳಿ. ಮ್ಯಾಜಿಕ್ ಬುಕ್ಕಲ್ಲಿ ಲೆಫ್ಟ್ ಸೈಡ್ ಮೇಲೆಗಡೆ ಬರೆದಿದೆ, ಆರ್ ಯು ಹ್ಯಾಪಿ ವಿತ್ ದ ಇನ್ಕಮ್ ಯು ಆರ್ ಅರ್ನಿಂಗ್ ಟುಡೇ? ಸೊ ನೀವು ಇವತ್ತು ಏನು ಸಂಪಾದನೆ ಮಾಡ್ತಾಯಿದ್ದೀರಾ ನಿಮ್ಮ ಜಾಬಿಂದ, ನಿಮ್ಮ ಬಿಸ್ನೆಸ್ಸಿಂದ, ಅದರಿಂದ ನೀವು ಹ್ಯಾಪಿ ಇದ್ದೀರಾ? ಅವ್ರು ಇಲ್ಲ ಅಂತಾರೆ. ಆರ್ ಯು ಸ್ಯಾಟಿಸ್ಫೈಡ್ ವಿತ್ ಯುವರ್ ಪ್ರೆಸೆಂಟ್ ಇನ್ಕಮ್ ಅಂತ ಸೆಕೆಂಡ್ ಕ್ವೆಶನ್ ಕೇಳಿ. ನೀವು ಇವಾಗೇನು ಸಂಪಾದನೆ ಮಾಡ್ತಾಯಿದ್ದೀರಾ ಇವತ್ತು, ಅದರಿಂದ ನೀವು ಸ್ಯಾಟಿಸ್ಫೈಡ್ ಇದ್ದೀರಾ ಅಂತ. ಸ್ವಲ್ಪ ಜನ ಎಸ್ ಅಂತಾರೆ, ಸ್ವಲ್ಪ ಜನ ನೋ ಅಂತಾರೆ. ಅವ್ರನ್ನ ಮೂರನೇ ಕ್ವೆಶನ್ ಕೇಳಿ, ಡೂ ಯು ಹ್ಯಾವ್ ಎ ಗ್ರೋತ್ ಪ್ಲ್ಯಾನ್ ಫಾರ್ ಯುವರ್ ಫ್ಯೂಚರ್? ಸರ್, ನೀವು ದುಡಿಯೋಂಥ ದುಡ್ಡಿಂದ ಇವತ್ತು ಹ್ಯಾಪಿನೂ ಇಲ್ಲ, ಸ್ಯಾಟಿಸ್ಫೈಡೂ ಇಲ್ಲ, ಬಟ್ ಬರ್ತಕ್ಕಂಥ ಸಮಯದಲ್ಲಿ ನಾನು ಲ್ಯಾಕ್ಸ್ ಟುಗೆದರ್ ರನ್ ಮಾಡ್ತೀನಿ ಅಂಥೇಳಿ ನಿಮಗೇನಾದರೂ ಗ್ರೋತ್ ಪ್ಲ್ಯಾನ್ ಇದೆಯಾ ನಿಮ್ಮ ಹತ್ರ? ಇಫ್ ಯುವರ್ ಆನ್ಸರ್ ಈಸ್ ನೋ, ದೆನ್ ದಿಸ್ ಅಪರ್ಚುನಿಟಿ ಈಸ್ ಫಾರ್ ಯು. ಅವ್ರದ್ದು ಆನ್ಸರ್ ಏನಾದರೂ ನೋ ಅಂತಿದ್ರೆ ನೀವು ಅವ್ರಿಗೆ ಹೇಳಿ, ಸರ್ ನಿಮ್ಮ ಆನ್ಸರ್ ನೋ ಇರೋದ್ರಿಂದ ಈ ಅಪರ್ಚುನಿಟಿ ನಿಮಗೆ ಪರ್ಫೆಕ್ಟ್ ಸೂಟ್ ಆಗುತ್ತೆ ಸರ್ ಅಂಥೇಳಿ. ಆವಾಗ ಅವರಿಗೆ ತೋರಿಸಿ ಡಿಫ್ರೆನ್ಸ್ ಬಿಟ್ವೀನ್ ಸರ್ವಿಸ್ ಆ್ಯಂಡ್ ಜಾಬ್. ಸರ್ವೀಸಲ್ಲಿ ನೋಡಿ ಸರ್, ನೀವು ಯಾವುದೇ ಜಾಬ್ ಮಾಡಿದರೂ ಯಾವುದಾದ್ರೂ ಬಿಸ್ನೆಸ್ ಮಾಡಿದರೂ ಕೂಡ 25 ವರ್ಷದ ವಯಸ್ಸಲ್ಲಿ ನಿಮಗೆ ಜಾಬ್ ಸಿಕ್ಕಿದರೆ 60 ವರ್ಷದವರೆಗೂ ನೀವು ಕೆಲಸ ಮಾಡ್ತೀರಾ, ಜಾಬ್ ಮಾಡ್ತೀರಾ. ಲೈಕ್ 60 years ಈಸ್ ಆ ರಿಟೈರ್ಮೆಂಟ್ ಏಜ್, ರೈಟ್. 25ನೇ ವರ್ಷದಿಂದ 60 ವರ್ಷವರೆಗೂ ಕೆಲಸ ಮಾಡಿದರೆ ಲೈಫಲ್ಲಿ 35 ವರ್ಷ ಕೆಲಸ ಮಾಡ್ದಂಗೆ ಆಗುತ್ತೆ. ಎವ್ರಿ ಡೇ ಅಕಾರ್ಡಿಂಗ್ ಟು ಗೌರ್ಮೆಂಟ್ ರೂಲ್ಸ್ 8 ತಾಸು ಕೆಲಸ ಮಾಡಬೇಕು. ವರ್ಷದಲ್ಲಿ 365 ದಿನ ಇರ್ತವೆ. ಸ್ಯಾಟರ್ಡೇಸ್, ಸಂಡೇಸ್, ಫೆಸ್ಟಿವಲ್ಸ್, ಹಾಲಿಡೇಸ್ ತೆಗೆದ್ರೆ ಒಬ್ಬ ಮನುಷ್ಯ 300 ದಿನ 300 ಡೇಸ್ ಎವ್ರಿ ಇಯರ್ ಕೆಲಸ ಮಾಡ್ತಾನೆ. ಇಂಟು ಲೈಫಲ್ಲಿ 35 ವರ್ಷ ಜಾಬ್ ಮಾಡ್ತಾನೆ. 8 hours per day ಇಂಟು 300 ಡೇಸ್ ಪರ್ ಇಯರ್ ಇಂಟು 35 years ಇನ್ ಅ ಲೈಫ್ ಈಸ್ ಈಕ್ವಲ್ಸ್ ಟು 84,000 ತಾಸು, 84,000 hours ಒಬ್ಬ ವ್ಯಕ್ತಿ ತನ್ನ ಟೋಟಲ್ ಲೈಫಲ್ಲಿ ಜಾಬಲ್ಲಿ ಕೆಲಸ ಮಾಡ್ತಾನೆ. ಆ್ಯಾವ್ರೇಜ್ ಸ್ಯಾಲ್ರಿ 20,000 ರೂಪಾಯಿ ತೊಗೊಂಡ್ರು ಕೂಡ ತಿಂಗಳಿಗೆ, ಆ್ಯಾವ್ರೇಜ್ ಸ್ಯಾಲ್ರಿ 20,000 rupees ಪರ್ ಮಂತ್ಗೆ ತೊಗೊಂಡ್ರು, ಇಯರ್ಲಿ 12 months ತೊಗೊತಾರೆ, ವರ್ಷಕ್ಕೆ 12 ತಿಂಗಳ ತೊಗೊಳ್ತಾರೆ, ಲೈಫಲ್ಲಿ 35 ವರ್ಷ ಆ ಸ್ಯಾಲ್ರಿ ತೊಗೊತಾರೆ. 20,000 ಇಂಟು 12 ತಿಂಗಳ ಇಂಟು 35 ವರ್ಷ ಈಸ್ ಈಕ್ವಲ್ಸ್ ಟು 84 ಲಕ್ಷ, 84 lakh rupees ಒಬ್ಬ ವ್ಯಕ್ತಿ ತನ್ನ ಲೈಫಲ್ಲಿ ಸಂಪಾದನೆ ಮಾಡ್ತಾನೆ. ಈಗ 84 ಲಕ್ಷ ಡಿವೈಡೆಡ್ ಬೈ 84,000 ತಾಸು, 84 lakh rupees ಲೈಫಲ್ಲಿ ಅರ್ನ್ ಮಾಡಿರೋದು, 84,000 hours ಲೈಫಲ್ಲಿ ವರ್ಕ್ ಮಾಡಿರೋದು. ಇದಕ್ಕೆ ಡಿವೈಡ್ ಮಾಡಿದರೆ 1 hourಗೆ 1 ತಾಸಿಗೆ 100 rupees ಮಾತ್ರ ಆ ವ್ಯಕ್ತಿ ಸಂಪಾದನೆ ಮಾಡ್ದಂಗೆ ಆಗುತ್ತೆ. ಇದು ಜಾಬ್ ಅವ್ರು ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಬಿಸ್ನೆಸ್ಸಿಂದು ರಿಸಲ್ಟ್. ಬಟ್ ವೆನ್ ಹಿ ಕಮ್ಸ್ ಟು ವೆಸ್ಟೀಜ್, ಅವ್ರಿಗೆ ಹೇಳಿ, ನೀವು ವೆಸ್ಟೀಜಲ್ಲಿ ಬಂದರೆ 5 ವರ್ಷ ಕೆಲಸ ಮಾಡಿಬಿಟ್ರೆ, ವರ್ಕ್ ಫಾರ್ 5 years ಟು ಬಿಕಮ್ ಕ್ರೌನ್ ಡೈರೆಕ್ಟರ್, 5 ವರ್ಷ ಕೆಲಸ ಮಾಡಿಬಿಟ್ರೆ ಮಿನಿಮಮ್ ಕ್ರೌನ್ ಡೈರೆಕ್ಟರ್ ಲೆವೆಲ್ ಅಚೀವ್ ಆಗುತ್ತೆ. ಆ್ಯಂಡ್ ಯಾರ್ಯಾರು ಕ್ರೌನ್ ಆಗ್ತಾರೋ ವೆಸ್ಟೀಜಲ್ಲಿ ಅವ್ರದ್ದು ಮಿನಿಮಮ್ ಇನ್ಕಮ್ 1 ಲಕ್ಷ ರೂಪಾಯಿ ಇರುತ್ತೆ, 1 lakh rupees ಇರುತ್ತೆ, ರೈಟ್. ಅಲ್ಲಿ ಒಂದು ದಿನಕ್ಕೆ 8 ತಾಸು ಕೆಲಸ ಮಾಡ್ತೀರಾ, ಇಲ್ಲಿ ಒಂದು ದಿನಕ್ಕೆ ಬರೀ 5 ತಾಸು ಕೆಲಸ ಮಾಡಿ. ಅಲ್ಲಿ ವರ್ಷಕ್ಕೆ 300 ದಿನ ಕೆಲಸ ಮಾಡ್ತೀರಾ, ವೆಸ್ಟೀಜಲ್ಲಿ ವರ್ಷಕ್ಕೆ 330 ದಿನ ಕೆಲಸ ಮಾಡಬೇಕಾಗುತ್ತೆ. 30 days ಎಕ್ಸ್ಟ್ರಾ ಯಾಕೆ ತಗೊಳ್ತಾ ಇದ್ದೀವಿ? ಜಾಬಲ್ಲಿ 300 ಡೇಸ್ ತಗೊಂಡ್ವಿ, ಇಲ್ಲಿ 330 ಡೇಸ್ ಯಾಕೆ ತಗೊಳ್ತಾ ಇದ್ದೀವಿ ಅಂತಂದರೆ, ಹಾಲಿಡೇಸಲ್ಲಿ, ಸಂಡೇಸಲ್ಲಿ, ಫೆಸ್ಟಿವಲ್ಸಲ್ಲಿ ನಮಗೆ ಟೈಮ್ ಜಾಸ್ತಿ ಸಿಗುತ್ತೆ. ಆ ಟೈಮ್ ಫ್ರೀ ಟೈಮ್ಸಲ್ಲಿ ನಾವು ವೆಸ್ಟೀಜನ್ನು ಜಾಸ್ತಿ ಮಾಡ್ತೀವಿ, ಅದಕ್ಕೆ 30 ಡೇಸ್ ನಾವು ಜಾಸ್ತಿ ತೊಗೊಳ್ತಾ ಇದ್ದೀವಿ. 5 hours per day 330 ಡೇಸ್ ಪರ್ ಇಯರ್ ಇಂಟು ಜೀವನ ಪೂರ್ತಿ 35 ವರ್ಷ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ, ಬರೀ 5 ವರ್ಷ ಮಾತ್ರ ಕೆಲಸ ಮಾಡಬೇಕಾಗುತ್ತೆ. ಅಂದರೆ ನಾವು 8,250 ತಾಸು ಕೆಲಸ ಮಾಡ್ದಂಗೆ ಆಗುತ್ತೆ. 5 ತಾಸು ಇಂಟು 330 ದಿನ ಇಂಟು 5 ವರ್ಷ ಈಸ್ ಈಕ್ವಲ್ಸ್ ಟು 8,250 ತಾಸು ಮಾತ್ರ ಲೈಫಲ್ಲಿ ಕೆಲಸ ಮಾಡಬೇಕು ವೆಸ್ಟೀಜಲ್ಲಿ. ಬಟ್ ಜಾಬಲ್ಲಿ 84,000 ತಾಸು ಕೆಲಸ ಮಾಡಿದ್ವಿ, ವೆಸ್ಟೀಜಲ್ಲಿ 8,250 ತಾಸು ಮಾತ್ರ ಕೆಲಸ ಮಾಡಿದ್ವಿ. ಈಗ 1 ಲಕ್ಷ ರೂಪಾಯಿ ಪ್ರತಿ ತಿಂಗಳ ಇನ್ಕಮ್ ವೆಸ್ಟೀಜಿಂದ ತೊಗೊಳ್ತಾ ಇರ್ತೀವಿ, ವರ್ಷಕ್ಕೆ 12 ತಿಂಗಳ ತೊಗೊತೀವಿ, ರೈಟ್.
ಜೀವನ ಪೂರ್ತಿ 30 ವರ್ಷ ತಗೊಳ್ತೀವಿ ಸರ್. ಅಲ್ಲಿ 35 ವರ್ಷ ತಗೊಂಡಿವಿ ಜಾಬಲ್ಲಿ, ಇಲ್ಲಿ 30 ವರ್ಷ ಯಾಕೆ? 5 ವರ್ಷ ಕ್ರೌನ್ ಆಗ್ಲಿಕ್ಕೆ ಹೋಯ್ತಲ್ಲ, ಅದಕ್ಕೆ ಇಲ್ಲಿ 30 ವರ್ಷ ತಗೊಳ್ತೀವಿ. 1,00,000 ಇಂಟು 12 ಮಂತ್ಸ್ ಇಂಟು 30 ಇಯರ್ಸ್ ಈಸ್ ಈಕ್ವಲ್ಸ್ ಟು 3,60,00,000. ಜಾಬಲ್ಲಿ 84 ಲಕ್ಷ ಮಾತ್ರ, ವೆಸ್ಟೀಜಲ್ಲಿ 3,60,00,000 ದುಡಿತೀವಿ. 3,60,00,000 rupees. ಈಗ ಮೇಲೆಗಡೆ ನೋಡಿ, ಜಾಬಲ್ಲಿ ನಾವು 84 lakh rupees, 84 ಲಕ್ಷಕ್ಕೆ 84,000 ತಾಸು ಜೊತೆ ಡಿವೈಡ್ ಮಾಡಿದರೆ ಒಂದು ತಾಸಿಗೆ 100 ರೂಪಾಯಿ ದುಡಿತೀವಿ. ಬಟ್ ಅದೇ ವೆಸ್ಟೀಜಲ್ಲಿ 3,60,00,000 ಡಿವೈಡೆಡ್ ಬೈ 8,250 ತಾಸು ಈಸ್ ಈಕ್ವಲ್ಸ್ ಟು 1 ಹವರ್ಗೆ, 1 ತಾಸಿಗೆ ನಾವು ದುಡಿತೀವಿ 4,363 ರೂಪಾಯಿ. ಈಗ ವೆಸ್ಟೀಜ್ ಬೆಟ್ರಾ, ಜಾಬ್ ಬೆಟ್ರಾ ಅನ್ನೋದನ್ನು ನೀವು ಡಿಸೈಡ್ ಮಾಡಿ ಸರ್ ಅಂತ ಆ ವ್ಯಕ್ತಿಗೆ ನೀವು ಕನ್ವಿನ್ಸ್ ಮಾಡಿ. ನೋಡಿ ಸರ್, ಇವತ್ತಿಂದ 80 ವರ್ಷಗಳ ಹಿಂದೆ 1940ರಲ್ಲಿ ಏನಾಗ್ತಿತ್ತು ಅಂತಂದರೆ, ಹಸ್ಬೆಂಡ್ ವೈಫ್ ಇಬ್ಬರು ಪ್ಲಸ್ 8 ಮಕ್ಕಳು ಇರ್ತಿದ್ರು. ಆವಾಗ ಗೌರ್ಮೆಂಟ್ ರೂಲೇ ಇತ್ತು, ಏನು ಹಸ್ಬೆಂಡ್ ವೈಫ್ ಇಬ್ಬರು ಇರಬೇಕು, 8 ಮಕ್ಕಳು ಇರಬೇಕು ಅಂತ. ಅವಾಗ 10 ರೂಪಾಯಿ ದುಡಿದ್ರೂ ಜೀವನ ನಡೀತಿತ್ತು. ಬಟ್ ಅಲ್ಲಿಂದ 20 ಇಯರ್ಸ್ ಆದಮೇಲೆ 1960ಯಲ್ಲಿ ಒಂದು ಮನೆಯಲ್ಲಿ 8 ಮಕ್ಕಳು ಬೇಡ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾಯಿದೆ, ಕಾಸ್ಟ್ ಆಫ್ ಲಿವಿಂಗು ಇನ್ಕ್ರೀಸ್ ಆಗ್ತಾಯಿದೆ ಅಂಥೇಳಿ ಬರೀ 6 ಮಕ್ಕಳು ಮಾತ್ರ ಇರಬೇಕು ಹಸ್ಬೆಂಡ್ ವೈಫ್ ಜೊತೆ ಅಂತಂದರು. ಸೊ 2 + 6 10 ರೂಪಾಯಿಂದ ಮನೆ ನಡೀತಿದ್ದಿಲ್ಲ, 1 0 ಇನ್ನು ಆ್ಯಡ್ ಮಾಡಿದರು. ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಯಿತು, ಇನ್ಫ್ಲೇಷನ್ ಜಾಸ್ತಿ ಆಯಿತು, ಅದರಿಂದ 100 ರೂಪಾಯಿ ದುಡಿಬೇಕಾಗಿತ್ತು. ಅಲ್ಲಿಂದ 20 ಇಯರ್ಸ್ ಆದಮೇಲೆ 1980ಯಲ್ಲಿ ಹಸ್ಬೆಂಡ್ ವೈಫ್ ಇಬ್ಬರು 6 ಮಕ್ಕಳು ಇರಬಾರ್ದು, 4 ಮಕ್ಕಳು ಮಾತ್ರ ಇರಬೇಕು ಅಂತಂದರು. ಅವಾಗ 100 ರೂಪಾಯಿ ಇದ್ದರೆ ಜೀವನ ನಡೀತಿದ್ದಿಲ್ಲ, 1000 ರೂಪಾಯಿ ಬೇಕಾಗಿತ್ತು. ಅಲ್ಲಿಂದ 2000 ಆದಮೇಲೆ, ಅಲ್ಲಿಂದ 20 ಇಯರ್ಸ್ ಆದಮೇಲೆ 2000 ಇಯರ್ ಬಂತು. ಆವಾಗ ಒಂದು ರೂಲ್ ಬಂತು, ಏನು ಗೊತ್ತಾ? ನಾವಿಬ್ಬರು ನಮಗಿಬ್ಬರು, ವಿ ಟು ಅವರ್ಸ್ ಟು, ಹಮ್ದೋ ಹಮಾರೆದೋ ಅಂತ. ಆವಾಗ 1000 ರೂಪಾಯಿಂದ ಜೀವನ ನಡೀತಿದ್ದಿಲ್ಲ, 10,000 rupees ಬೇಕಾಗಿತ್ತು. ಬಟ್ ಸರ್ 2022 ನಡೀತಾ ಇದೆ. ಇವತ್ತು 10,000 ರೂಪೀಸಿಂದ ಜೀವನ ನಡೆಯುತ್ತಾ? ನೋ. ಒಂದು ಮಿಡಲ್ ಕ್ಲಾಸ್ ಆ್ಯಾವ್ರೇಜ್ ಫ್ಯಾಮಿಲಿ ರನ್ ಆಗಲಿಕ್ಕೋಸ್ಕರನೋ ಅವರ ಖರ್ಚುಗಳನ್ನು ಲೆಕ್ಕ ಹಾಕಿದರೆ ಇವತ್ತು 1,00,000 rupees ವಿತೌಟ್ ಎನಿ ಲೋನ್, ವಿತೌಟ್ ಎನಿ ಡೆಪ್ತ್ ಇವತ್ತು ಲೈಫ್ ಮಾಡಬೇಕಂದ್ರೆ ಮಿನಿಮಮ್ ಯು ನೀಡ್ 1,00,000 rupees, 1 ಲಕ್ಷ ರೂಪಾಯಿದ ಅವಶ್ಯಕತೆ ಇದೆ. ರೈಟ್. ಇದು ಹೇಳಿದಾದಮೇಲೆ ಪೇಜನ್ನು ತಿರುಗಿಸಿದಾದಮೇಲೆ ಪೇಜ್ ನಂಬರ್ 2 ಅಲ್ಲಿ ಸರ್, ಲೈಫಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಇರ್ತವೆ. ನನಗೂ ಕೂಡ ಈ ಥರ ಮನೆ ಬೇಕು, ನಾನು ಕೂಡ ಫಾರಿನ್ ಟ್ರಿಪ್ಪಿಗೆ ಹೋಗಿ ಬರಬೇಕು, ನನ್ನ ಹತ್ರನೂ ಈ ಥರ ಕಾರ್ ಇರಬೇಕು, ನನ್ನ ಹತ್ರನೂ ಈ ಥರ ಲೈಫ್ ಸ್ಟೈಲ್ ಬೇಕು, ಒಳ್ಳೆ ಮೊಬೈಲ್ ಫೋನ್ಸನ್ನು ನಾನು ತೊಗೋಬೇಕು, ಫ್ಯೂಚರ್ ಪ್ಲ್ಯಾನಿಂಗ್, ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ಹತ್ರನೇ ಇರಬೇಕು ಅನ್ನೋದು ಎಲ್ಲರಿಗೂ ಕೂಡ ಆಸೆ ಇರುತ್ತೆ. ಇವತ್ತಿಂದ 5 ವರ್ಷ ಹಿಂದೆ ಪೆಟ್ರೋಲ್ ಪ್ರೈಸ್ 50 ರೂಪಾಯಿ ಇತ್ತು. ಇವತ್ತು ಪೆಟ್ರೋಲ್ ಪ್ರೈಸ್ 100-120 ರೂಪಾಯಿವರೆಗೂ ಹೋಗ್ತಾ ಇದೆ. ಇವತ್ತಿಂದ 5 ವರ್ಷ ಆದಮೇಲೆ ಅದೇ ಪೆಟ್ರೋಲ್ ಪ್ರೈಸ್ 150ರಿಂದ 200 ರೂಪಾಯಿ ಇರುತ್ತೆ. ಬಟ್ ನಮ್ಮ ಇನ್ಕಮ್ 15,000ಕ್ಕಿಂತ ಜಾಸ್ತಿ ಆಗ್ತಾ ಇಲ್ಲ. ರೈಟ್. ಲೈಫಲ್ಲಿ ಇದೆಲ್ಲ ಇಂಪಾರ್ಟೆಂಟ್, ಬಟ್ ನಾವು ಕಾಂಪ್ರಮೈಸ್ ಆಗ್ತಾಯಿದ್ದೀವಿ. ಪೇಜ್ ನಂಬರ್ 3 ಅಲ್ಲಿ ನೋಡಿ, ನಾವು ಕಾಂಪ್ರಮೈಸ್ ಆಗ್ತಾಯಿದ್ದೀವಿ. ಏನು? ಇಂತಿಂಥ ಹಾಸ್ಪಿಟಲ್ಸಲ್ಲಿ ಜನರಲ್ ವಾರ್ಡಲ್ಲಿ ನಮ್ಮ ಫ್ಯಾಮಿಲಿಗೆ ಕರ್ಕೊಂಡೋಗಿ ನಾವು ಅಡ್ಮಿಟ್ ಮಾಡಿಸ್ತಾ ಇದ್ದೀವಿ. ಹೆಲ್ತ್ ಇಶ್ಯೂಸ್ ಏನಾದರೂ ಆದರೆ ಸಣ್ಣ ಮಕ್ಕಳಿಗೆ ಈ ಥರ ಎಜುಕೇಷನ್ ಕೊಡಿಸ್ತಾಯಿದ್ದೀವಿ. ಸಣ್ಣ ಮನೆಗಳಲ್ಲಿ ನಾವು ಇರ್ತಾಯಿದ್ದೀವಿ, ಈ ಥರ ಟ್ರಾವೆಲ್ ಮಾಡ್ತಾಯಿದ್ದೀವಿ, ಮೊಬೈಲ್ ಫೋನ್ಸನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ಬಿಲ್ ಗೇಟ್ಸ್ ಒಂದು ಮಾತು ಹೇಳ್ತಾರೆ, ಸರ್, ಇಫ್ ಯು ಬೋರ್ನ್ ಪೂರ್ ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್, ಬಟ್ ಇಫ್ ಯು ಡೈ ಪೂರ್ ಇಟ್ಸ್ ಯುವರ್ ಮಿಸ್ಟೇಕ್. ಬಿಲ್ ಗೇಟ್ಸ್ ಹೇಳ್ತಾರೆ, ನೀವು ಬಡವರಾಗಿ ಹುಟ್ಟೋದು ನಿಮ್ಮ ಮಿಸ್ಟೇಕ್ ಅಲ್ಲ, ಬಟ್ ಬಡವರಾಗಿ ಸಾಯೋದು ನಿಮ್ಮ ಮಿಸ್ಟೇಕ್ ಅಂತ. ರೈಟ್. ಸೊ ಇವತ್ತು ನೋಡಿ, ಪೆಟ್ರೋಲ್ ಪ್ರೈಸ್ ಚೀತಾ ಥರ ಓಡ್ತಾ ಇದೆ, ವೆಜಿಟೇಬಲ್ ಪ್ರೈಸ್ ಕಂಗಾರೋ ಥರ ಓಡ್ತಾ ಇದೆ, ಮೊಬೈಲ್ ಬಿಲ್ಸ್ ರ್ಯಾಬಿಟ್ ಥರ ಓಡ್ತಾ ಇದೆ, ಗೋಲ್ಡ್ ಪ್ರೈಸ್ ಡಿಯರ್ ಥರ ಓಡ್ತಾ ಇದೆ. ಬಟ್ ನಿಮ್ಮ ಇನ್ಕಮ್ ತಾಂಬೇಲಿ ಥರ ಮೆಲ್ಲಕ್ಕೆ ಓಡ್ತಾ ಇದೆ. ರೈಟ್. ಸರ್, 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಲಿಕ್ಕೋಸ್ಕರ 3 ಚಾಯ್ಸಸ್ ಇದ್ದಾವೆ. ಯಾವುದಾದ್ರೂ ಬೇರೆ ಬಿಸ್ನೆಸ್ ಮಾಡಬೇಕು, ಇಲ್ಲ ಜಾಬ್ ಮಾಡಬೇಕು, ಇಲ್ಲ ನನ್ನ ಕಡೆಯಿಂದ 3ನೇ ಅವಕಾಶ ನಾನು ಕೊಡ್ತಾಯಿದ್ದೀನಿ, ವೆಸ್ಟೀಜ್. ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಅಂತಂದರೆ ಇನ್ವೆಸ್ಟ್ಮೆಂಟ್ ಇರುತ್ತೆ, ರಿಸ್ಕ್ ಇರುತ್ತೆ, ಕಾಂಪಿಟಿಷನ್ ಇರುತ್ತೆ, ನೀವು ಜನರಿಗೆ ಗೊತ್ತಿರಬೇಕು, ಪಾಪ್ಯುಲರ್ ಆಗಿರಬೇಕು, ಅವಾಗ ಕಸ್ಟಮರ್ಸ್ ನಿಮ್ಮ ಹತ್ರ ಬರ್ತಾರೆ. ಆ್ಯಂಡ್ ಇಟ್ ಈಸ್ ನಾಟ್ ಫ್ಲೆಕ್ಸಿಬಲ್. ಇದು ಫ್ಲೆಕ್ಸಿಬಲ್ ಅಲ್ಲ, ಬಿಸ್ನೆಸ್ ನಿಂತ್ಕೊಳ್ಳುತ್ತೆ ಅನ್ನೋದೇನೋ ಗ್ಯಾರಂಟಿ ಇಲ್ಲ. ಬಟ್ ಅದೇ ಜಾಬಲ್ಲಿ ಹೋದರೆ ಅಲ್ಲಿ ಡಿಗ್ರಿ ಕೇಳ್ತಾರೆ, ಪರ್ಸೆಂಟೇಜ್ ಕೇಳ್ತಾರೆ, ರೆಕಮೆಂಡೇಷನ್ ಕೇಳ್ತಾರೆ, ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಅಲ್ಲಿ ಬಾಸ್ ಇರ್ತಾರೆ. ಬಟ್ ಅದೇ ವೆಸ್ಟೀಜಲ್ಲಿ ನೋ ನೀಡ್ ಆಫ್ ಇನ್ವೆಸ್ಟ್ಮೆಂಟ್ ಆರ್ ನೋ ನೀಡ್ ಆಫ್ ಎನಿ ಡಿಗ್ರಿ, ರಿಸ್ಕು ಪರ್ಸೆಂಟೇಜ್ ನೋ ನೀಡ್. ಇಲ್ಲಿ ಒಂದು ಪವರ್ಫುಲ್ ಡಿಸಿಷನ್ ಬೇಕು, ನಾನು ಸಂಪಾದನೆ ಮಾಡೇ ಮಾಡ್ತೀನಿ, ನಾನು ಅಚೀವ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬೇಕು ವಿತ್ ಫ್ಲೆಕ್ಸಿಬಲ್ ಇಂಪ್ಯಾಕ್ಟ್. ಈ ಬಿಸ್ನೆಸ್ಸಲ್ಲಿ 1 ಟೈಮ್ ನೀವು ನೆಟ್ವರ್ಕ್ ಕಟ್ಟಿಬಿಟ್ರೆ ಸಾಕು, ಲೈಫ್ ಟೈಮ್ ಆ ನೆಟ್ವರ್ಕ್ ನಿಮಗೆ, ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ, ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ, ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ, ನಿಮ್ಮ ನೆಕ್ಸ್ಟ್ ಜನ್ರೇಷನ್ವರೆಗೂ ಇನ್ಕಮ್ ಕೊಡ್ತಾ ಹೋಗುತ್ತೆ. ರೈಟ್. ಸರಿ, ಬಿಸ್ನೆಸ್ಸಿನ ಕಾನ್ಸೆಪ್ಟ್ ಬೇರೆ ಇದೇನೂ ಇಲ್ಲ. ಬೇರೆ ಬಿಸ್ನೆಸ್ಗೆ ಟ್ರೆಡಿಷ್ನಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಒಂದು ಸೋಪ್ ಎಕ್ಸಾಂಪಲ್ XYZ, ಯಾವುದೋ ಒಂದು ಸೋಪ್ ಅದು ಕಂಪನಿಯಲ್ಲಿ ತಯಾರಾಗುತ್ತೆ, ಬಟ್ ಸೀದಾ ನಮ್ಮ ಮನೆಗೆ ಬರಲ್ಲ.
ಅಲ್ಲಿಂದ ಸ್ಟಾಕಿಸ್ಟ್ ಹತ್ರ ಹೋಗುತ್ತೆ, ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗುತ್ತೆ, ಟಿ ವಿ ಅಡ್ವರ್ಟೈಸ್ಮೆಂಟ್ಸ್ ಹತ್ರ ಹೋಗಿ ಲಾಸ್ಟ್ಗೆ ಕಸ್ಟಮರ್ವರೆಗೂ ಬರೋವರೆಗೂ ₹2 ಸೋಪಿಗೆ ಕಸ್ಟಮರ್ ₹10 ಕೊಟ್ಟು ತನ್ನ ₹8 ಲಾಸ್ ಮಾಡ್ಕೊಂಡು ಮಿಡ್ಲಲ್ಲಿರ್ತಕ್ಕಂಥ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಗೆ ಮಿಡಲ್ ಮ್ಯಾನ್ಗಳಿಗೆ ಶೇರ್ ಮಾಡ್ತಾನೆ. ಬಟ್ ಅದೇ ವೆಸ್ಟೀಜ್ ಈಸ್ ಅ ಡೈರೆಕ್ಟ್ ಮಾರ್ಕೆಟಿಂಗ್. ಕಂಪನಿಯಿಂದ ಸೀದಾ ಪ್ರಾಡಕ್ಟ್ ನಮ್ಮ ಹತ್ರ ಬರುತ್ತೆ. ನಮ್ದು ಏನು ಲಾಸ್ ಆಗ್ತಾ ಇದೆಯಲ್ಲ ಆ ದುಡ್ಡು ವಾಪಸ್ ನಮ್ಮ ಮನೆಗೆ ಬರುತ್ತೆ. ವಿ ಆರ್ ದ ಸಲ್ಮಾನ್ ಖಾನ್, ವಿ ಆರ್ ದ ಶಾರುಖ್ ಖಾನ್ ರೈಟ್ ಹಿಯರ್, ರೈಟ್. ಸೊ ಕಂಪನಿಯ ಹೆಸರು ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂಥೇಳಿ. ಇದನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥ 3 ಮಹಾನ್ ವ್ಯಕ್ತಿಗಳು ಯಾರು ಅಂತಂದರೆ ಮಿಸ್ಟರ್ ಗೌತಮ್ ಬಾಲಿ, ಕನ್ವರ್ ಬೀರ್ ಸಿಂಗ್ ಅಂಡ್ ದೀಪಕ್ ಸೂಡ್, ರೈಟ್. ವೆಸ್ಟೀಜ್ ಮ್ಯಾನೇಜ್ಮೆಂಟ್ಗೆ ಟೋಟಲ್ 3 ಜನರಿಗೆ ಸೇರಿಸಿ ಮೋರ್ ದೆನ್ 60 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ವೆಸ್ಟೀಜ್ ಸ್ಟಾರ್ಟ್ ಆಗಿದ್ದು ಜೂನ್ 2, 2004. 2 ಪ್ರಾಡಕ್ಟ್ಸ್, 2 ಆಫೀಸರ್ಸ್ ಮತ್ತು 6 ಜನರಿಂದ ಈ ಕಂಪನಿ ಸ್ಟಾರ್ಟ್ ಆಯಿತು. ಇವತ್ತು ಈ ಕಂಪನಿ ಸ್ಟಾರ್ಟ್ ಆಗಿ 18 ವರ್ಷ ಕಂಪ್ಲೀಟ್ ಆಯಿತು. ಅವಾಗ 2 ಪ್ರಾಡಕ್ಟ್ಸ್ ಇದ್ದಿದ್ದು, ಇವತ್ತು ಈ ಕಂಪನಿಯಲ್ಲಿ 450ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ ಇದ್ದಾವೆ, ರೈಟ್, ಆಫ್ಲೈನಲ್ಲಿ. ಆ್ಯಂಡ್ 2 ಆಫೀಸಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪನಿ ಇವತ್ತು ವೆಸ್ಟೀಜಲ್ಲಿ 50 ಇಂಡಿಯಾ ಆಫೀಸಸ್ ಆ್ಯಂಡ್ 7 ಇಂಟರ್ನ್ಯಾಷನಲ್ ಆಫೀಸಸ್ ಆಗಿದ್ದಾವೆ. ಆ್ಯಂಡ್ ಈ ಕಂಪನಿಯಲ್ಲಿ 3 ಕೋಟಿಗಿಂತ ಜಾಸ್ತಿ ಜನ ಕೆಲಸ ಮಾಡ್ತಾ ಇದ್ದಾರೆ. ಮೋರ್ ದೆನ್ 3 crore ಪೀಪಲ್ ಆರ್ ವರ್ಕಿಂಗ್ ಇನ್ ವೆಸ್ಟೀಜ್. ಸರ್, ಕಂಪನಿ ಬೆಳೀತಾ ಇದೆನಾ ಇಳಿತಾ ಇದೆನಾ? ಅಬ್ವಿಯಸ್ಲಿ ಕಂಪನಿ ಬೆಳೀತಾ ಇದೆ ಅಂತ ಹೇಳ್ತಾರೆ. ಬೆಳೆಯೋ ಕಂಪನಿ ಜೊತೆ ನಾವು ಕೈ ಜೋಡಿಸಿದ್ರೆ 100% ನಾವು ಬೆಳಿತೀವಿ, ರೈಟ್. ಸೊ ಈ ಕಂಪನಿದು ಮೋರ್ ದೆನ್ 3,000ಕ್ಕಿಂತ ಜಾಸ್ತಿ ಸ್ಟಾಕ್ ಪಾಯಿಂಟ್ಸ್ ಇದ್ದಾವೆ. ಇವತ್ತೊಂದು ಇಂಡಿಯನ್ ಕಂಪನಿ ದುಬೈ, ನೇಪಾಲ್, ಬಾಂಗ್ಲಾದೇಶ್, ಬಹರೇನ್, ಸೌದಿ ಅರೇಬಿಯಾ, ಘಾನಾ, ಥೈಲ್ಯಾಂಡ್, ಫಿಲಿಪೀನ್ಸ್ ಅಂತ ದೇಶಗಳಲ್ಲೆಲ್ಲ ರನ್ ಆಗ್ತಾ ಇದೆ. ವೆಸ್ಟೀಜಿಂದು 2 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದ್ದಾವೆ ಓನಾಗಿ, 2 R&D ಸೆಂಟರ್ಸ್ ಇದ್ದಾವೆ. ಇವ್ರದ್ದು 35 ಸೈಂಟಿಸ್ಟ್ಗಳಿದ್ದಾರೆ, ರೈಟ್. 2025ವರೆಗೂ ವೆಸ್ಟೀಜ್ 50 ಕಂಟ್ರಿಗಳಿಗೆ ರೀಚ್ ಆಗುತ್ತೆ ಆ್ಯಂಡ್ 5,000 ಕೋಟಿಗಿಂತ ಜಾಸ್ತಿ ಟರ್ನ್ ಓವರ್ ಮಾಡುತ್ತೆ, ರೈಟ್. ಇದೆಲ್ಲ ಸರ್ಟಿಫಿಕೇಟ್ಸ್ ವೆಸ್ಟೀಜ್ಗೆ ಸಿಕ್ಕಿರೋದು ಸರ್. ಅದ್ರ ಜೊತೆ ವೆಸ್ಟೀಜ್ ಅದಾದಮೇಲೆ ನೀವು ಪೇಜ್ ನಂಬರ್ 6ಗೆ ಹೋಗಬಾರ್ದು, ಪೇಜ್ ನಂಬರ್ 7ಗೆ ಹೋಗಬೇಕು. ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ. ಮೋರ್ ದೆನ್ ನಮ್ಮ ಹತ್ರ 450 ಪ್ರಾಡಕ್ಟ್ಸ್ ಇದ್ದಾವೆ. ಬಟ್ ಒಂದು 4-5-6 ಪ್ರಾಡಕ್ಟ್ಸ್ ಬಗ್ಗೆ ಸ್ವಲ್ಪ ನಿಮಗೆ ಡೀಪ್ ಇನ್ಫಾರ್ಮೇಷನ್ ಇದ್ದರೆ ಕೊಡಿ. ನಿಮ್ಮ ಹತ್ರ ನಾಲೆಜ್ ಇಲ್ಲ ಅಂತಂದರೆ ಅವ್ರಿಗೆ ಹೇಳಿ, ಸರ್ ಗುಡ್ ಮಾರ್ನಿಂಗಿಂದ ಗುಡ್ ನೈಟ್ವರೆಗೂ, ರೈಟ್, ನಿಮ್ಮ ಕಿಚನ್ ರೂಮಿಂದ ಬಾತ್ರೂಮ್ವರೆಗೂ, ರೋಗ ಬಂದರೆ ಹೊಟ್ಟೆವರೆಗೂ ವೆಸ್ಟೀಜಲ್ಲಿ ಎಲ್ಲ ಥರದ ಪ್ರಾಡಕ್ಟ್, ಆರ್ಗ್ಯಾನಿಕ್, ನ್ಯಾಚುರಲ್, ಹರ್ಬಲ್ ಪ್ರಾಡಕ್ಟ್ಸ್ ಸಿಗ್ಬಿಡ್ತವೆ. ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಗ್ಯಾರಂಟಿಡ್ ಪ್ರಾಡಕ್ಟ್ಸ್ ನಿಮಗೆ ಸಿಗ್ತವೆ. ಅಂಥ ಪ್ರಾಡಕ್ಟ್ ಬಗ್ಗೆ ನೀವು ಹೇಳಿ. ಅದಾದಮೇಲೆ ನೀವು ಪ್ಲ್ಯಾನಿಗೆ ಬನ್ನಿ. ಪ್ಲ್ಯಾನ್ ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ನೋಡಿ. ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಬೆಟರ್, ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡಿದರೆ ಅವರಿಗೆ ಅಷ್ಟು ಈಸಿಲಿ ಅರ್ಥ ಆಗಲ್ಲ. ಅದಕ್ಕೆ ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಬೆಟರ್ ನೀವೇನು ಮಾಡಿ ಅಂತಂದರೆ ಕನ್ಸಿಸ್ಟೆನ್ಸಿನ ಎಕ್ಸ್ಪ್ಲೇನ್ ಮಾಡಿ. ಕನ್ಸಿಸ್ಟೆನ್ಸಿ ನಿಮಗೆ ಏನಂತೀರ, ಪೇಜ್ ನಂಬರ್ ಐ ಥಿಂಕ್ 10 or 11 ಸಿಗ್ಬಿಡುತ್ತೆ, ರೈಟ್. ಪೇಜ್ ನಂಬರ್ 10 or 11 ನಿಮಗೆ ಕನ್ಸಿಸ್ಟೆನ್ಸಿ ಸಿಗುತ್ತೆ. ನೋಡಿ ಸರ್, ಸಿಂಪಲ್. ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ ನೀವು ಎವ್ರಿ ಮಂತ್ ಹೋಗಿ ಕಿರಾಣಾ ಶಾಪ್ ಆರ್ ಮೋರ್ ಆರ್ ಡಿಮಾರ್ಟ್ ಆರ್ ರಿಲಯನ್ಸ್ ಮಾರ್ಟಲ್ಲಿ ಹೋಗಿ ಖರೀದಿ ಮಾಡ್ಕೊಂಡು ಬರ್ತೀರಾ. ಮಿನಿಮಮ್ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಕ್ಕಂಥ ಮನೆಯ ಫ್ಯಾಮಿಲಿಗೂ ಕೂಡ 3,000 to 5,000 ರೂಪೀಸಿಂದು ಪ್ರಾಡಕ್ಟ್ಸ್ ಬೇಕೇ ಬೇಕಾಗುತ್ತೆ. ಅದೇ 3,000 ರೂಪೀಸ್ ನೀವು ಕಿರಾಣಾ ಶಾಪ್ಗೆ ಕೊಟ್ಟರೆ ನಿಮಗೆ 3,000 ರೂಪೀಸ್ MRP ಮೇಲೆ ಪ್ರಾಡಕ್ಟ್ ಸಿಗುತ್ತೆ, ರಿಟರ್ನ್ ಏನೂ ನಿಮಗೆ ಸಿಗಲ್ಲ, ಹೌದಾ. ಅದೇ 3,000 ರೂಪೀಸ್ ನೀವೇನಾದರೂ ವೆಸ್ಟೀಜಲ್ಲಿ ಒಂದು ಆಧಾರ್ ಕಾರ್ಡ್ ಕೊಟ್ಟು ಫ್ರೀ ID ಕ್ರಿಯೇಟ್ ಮಾಡ್ಕೊಂಡು ನೀವು ವೆಸ್ಟೀಜ್ಗೆ 3,000 ಕೊಟ್ಟರೆ ವೆಸ್ಟೀಜ್ ನಿಮಗೆ 3,600 ರೂಪೀಸ್ ವರ್ತ್ ಆಫ್ MRP ಪ್ರಾಡಕ್ಟ್ಸ್ ಕೊಡುತ್ತೆ, ನಿಮಗೆ 600 ರೂಪೀಸ್ ಪ್ರಾಫಿಟ್. ಅದೇ 3,000 ಮೇಲೆ ಕಂಪನಿ 10% ಎವ್ರಿ ಮಂತ್ ನಿಮಗೆ ಫ್ರೀ ಪ್ರಾಡಕ್ಟ್ಸ್ ಕೊಡುತ್ತೆ 300 ರೂಪೀಸಿಂದು. ಇದು ಪ್ರಾಫಿಟ್ ನಂಬರ್ 2. ಅದೇ 3,000 ಮೇಲೆ ಕಂಪನಿ ನಿಮಗೆ 5 to 11%ವರೆಗೂ, ಮಿನಿಮಮ್ 5% ತಗೊಳ್ಳೋಣ. 3,000 ಮೇಲೆ 5% ಅಂತಂದರೆ 150 ರೂಪೀಸ್ ನಿಮಗೆ ಕಂಪನಿ ಕ್ಯಾಶ್ ಬ್ಯಾಕ್ ಕೊಡುತ್ತೆ ಎವ್ರಿ ಮಂತ್ 10th. ಇದು ಪ್ರಾಫಿಟ್ ನಂಬರ್ 3. ಅದೇ ಥರ ಸರ್, ನೀವು ಫಸ್ಟ್ ಮಂತ್ ಖರೀದಿ ಮಾಡಿದರೆ ಇಷ್ಟೆಲ್ಲ ಸಿಗುತ್ತೆ. ಖಾಲಿ ಆದಮೇಲೆ ಸೆಕೆಂಡ್ ಮಂತ್ ಮತ್ತೆ ಖರೀದಿ ಮಾಡ್ತೀರಾ, ಖಾಲಿ ಆದಮೇಲೆ ಥರ್ಡ್ ಮಂತ್ ಮತ್ತೆ ಖರೀದಿ ಮಾಡ್ತೀರಾ, ಖಾಲಿ ಆದಮೇಲೆ ಫೋರ್ತ್ ಮಂತ್ ಮತ್ತೆ ಖರೀದಿ ಮಾಡ್ತೀರಾ. ಎವ್ರಿ ಮಂತ್ ರೀಪರ್ಚೇಸ್ ಮಾಡ್ತೀರಾ. ಬಟ್ 4 months ಕಂಟಿನ್ಯೂಸ್ಲಿ ನೀವು ರೀಪರ್ಚೇಸ್ ಮಾಡಿದಾಗ 5th ಮಂತ್ MRPಯಲ್ಲಿ 3,000 ರೂಪೀಸಿಂದು ಪ್ರಾಡಕ್ಟ್ ನಿಮಗೆ ಕಂಪನಿ ಫ್ರೀ ಆಫ್ ಕಾಸ್ಟ್ ಶಾಪಿಂಗ್ ಮಾಡಲಿಕ್ಕೆ ಕೊಡುತ್ತೆ. ನೀವು ಎವ್ರಿ ಮಂತ್ 3,000 ರೂಪೀಸ್ ಶಾಪಿಂಗ್ ಮಾಡಿದರೆ 5th ಮಂತ್ ನಿಮಗೆ ಶಾಪಿಂಗ್ ಫ್ರೀ ಇರುತ್ತೆ. ಎವ್ರಿ 5th ಮಂತ್ ಶಾಪಿಂಗ್ ಫ್ರೀ ಇರುತ್ತೆ, ಎವ್ರಿ 5th ಮಂತ್. ಸರ್ 3,000 ರೂಪೀಸ್ ನಿಮಗೆ 4 months ಆದಮೇಲೆ ಸಿಗುತ್ತೆ. 3,000 ರೂಪೀಸ್ಗೆ ನಾನು ಡಿವೈಡೆಡ್ ಬೈ 4 months ಮಾಡಿದರೆ ಎವ್ರಿ ಮಂತ್ ನಿಮಗೆ 750 ರೂಪೀಸಿಂದು ಬೆನಿಫಿಟ್. ನೋಡಿ, ಫಸ್ಟ್ ಬೆನಿಫಿಟ್ 600, ಸೆಕೆಂಡ್ ಬೆನಿಫಿಟ್ 300, ಥರ್ಡ್ ಬೆನಿಫಿಟ್ 150. ಟೋಟಲ್ ಎಷ್ಟಾಯಿತು ಸರ್? 600 + 300 900 + 150 1050 ಪ್ಲಸ್ ಫೋರ್ತ್ ಬೆನಿಫಿಟ್ 750, ರೈಟ್.
ಟೋಟಲ್ ಎಷ್ಟಾಯಿತು? 1800 ರುಪೀಸಿಂದು ಬೆನಿಫಿಟ್ ನಿಮಗೆ ಜಸ್ಟ್ ಶಾಪ್ ಬದಲಾವಣೆ ಮಾಡಿದರೆ ಸಿಗ್ತಾ ಇದೆ. ಸರ್, ಈ ಬಿಸ್ನೆಸ್ ಚೈನ್ ಲಿಂಕ್ ಅಲ್ಲ, ಈ ಬಿಸ್ನೆಸ್ ಯಾವುದೇ ಥರದ ಸ್ಕೀಮ್ ಆ್ಯಂಡ್ ಸ್ಕ್ಯಾಮ್ ಅಲ್ಲ, ಈ ಬಿಸ್ನೆಸ್ ಯಾವುದೇ ಥರದ ಒಬ್ಬರು ಕೆಳಗೆ ಇಬ್ಬರಿಗೆ ಹಾಕೋದಲ್ಲ. ದಿಸ್ ಈಸ್ ಎ ಬಿಸ್ನೆಸ್ ಆಫ್ ಕನ್ಸ್ಯೂಮರ್ ಎಂಪವರ್ಮೆಂಟ್. ಕನ್ಸ್ಯೂಮರ್ದು ದುಡ್ಡು ಸೆಲೆಬ್ರಿಟೀಸ್ಗೆ ಹೋಗ್ತಿರೋದ್ರಿಂದ ಕನ್ಸ್ಯೂಮರ್ದು ದುಡ್ಡು ಕಂಪನಿ ವಾಪಸ್ ಕನ್ಸ್ಯೂಮರ್ಗೆ ಕೊಡ್ತಾ ಇದೆ. ಸೊ ದಿಸ್ ಈಸ್ ದ ಪವರ್ ಆಫ್ ವೆಸ್ಟೀಜ್ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಸರ್, ನಮ್ಮ ಹತ್ರ ಈ ಥರ ಟೂಲ್ಸ್ ಸಿಗ್ತವೆ, ರೈಟ್? ತುಂಬ ಥರದ ಟೂಲ್ಸ್ ಸಿಗ್ತವೆ, ನೀವು ನೋಡ್ಬೋದು. ಇದು ಮ್ಯಾಜಿಕ್ ಬುಕ್ ಕೂಡ ಒಂದು ಎಕ್ಸಲೆಂಟ್ ಆಗಿರ್ತಕ್ಕಂಥ ಟೂಲ್. ನಮ್ಮದು ಈ ಥರ ದೊಡ್ಡ ದೊಡ್ಡ ಈವೆಂಟ್ಸ್ ನಡೀತವೆ. ಎವ್ರಿ ಮಂತ್ CNT ಪ್ರೋಗ್ರಾಮ್ ನಡೆಯುತ್ತೆ, ಹೆಲ್ತ್ ಕೇರ್ ಟ್ರೈನಿಂಗ್ಸ್ ನಡೆಯುತ್ತೆ, ಲೀಡರ್ ವರ್ಕ್ಶಾಪ್ಸ್ ನಡೆಯುತ್ತೆ, DBES ನಡೆಯುತ್ತೆ, ಬೂಟ್ ಕ್ಯಾಂಪ್ಸ್ ನಡೆಯುತ್ತೆ, ರೈಟ್? ಕಂಪ್ನಿ ಕಡೆಯಿಂದ ಸಪ್ರೇಟ್ ಟ್ರೈನಿಂಗ್ಸ್ ನಡೀತವೆ. ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮಗೆ ಗೈಡ್ ಮಾಡಿಬಿಡುತ್ತೆ ಕಂಪ್ನಿ. ಯಾವುದೇ ಥರದ ನೀವು ಟೆನ್ಷನ್ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಗುರು ಆಗಬೇಕು ಅಂತಂದರೆ ಈ ಬಿಸ್ನೆಸ್ಸಲ್ಲಿ ಯಾವುದೇ ಥರದ ಎಜುಕೇಷನಿಂದ ಅವಶ್ಯಕತೆ ಇಲ್ಲ. ಈ ಬಿಸ್ನೆಸ್ಸಲ್ಲಿ ಬರೀ ನೀವು ಬೇಕಾಗಿರೋದು ಒಂದೇ ಒಂದು ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟಿನ ಹೆಸರು ಕಿಚ್ಚು, ಆ ಸರ್ಟಿಫಿಕೇಟಿನ ಹೆಸರು ಹಠ, ಆ ಸರ್ಟಿಫಿಕೇಟಿನ ಹೆಸರು ಡ್ರೀಮ್, ಆ ಸರ್ಟಿಫಿಕೇಟಿನ ಹೆಸರು ಗೋಲ್. ಈ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದುಬಿಟ್ರೆ ಸಾಕು, ಈ ಬಿಸ್ನೆಸ್ಸಲ್ಲಿ ನೀವು 100% ಸಕ್ಸಸ್ ಆಗ್ತೀರಾ ಅಂಥೇಳಿ ನಿಮ್ಮ ಪ್ರೆಸೆಂಟೇಷನನ್ನು ಮುಗಿಸಿ, ನಿಮಗೆ ಯಾವುದಾದ್ರೂ ಇನ್ನೂ ಡೌಟ್ಸ್ ಇದ್ದರೆ ಕೇಳಿ ಸರ್, ಐ ಆಮ್ ರೆಡಿ ಟು ಆನ್ಸರ್ ಅಂತ ಹೇಳಿ ಮುಗಿಸ್ಬಿಡಿ. ಥ್ಯಾಂಕ್ ಯು ಸೋ ವೆರಿ ಮಚ್.